ಓಂ ಆನಂದಮಯೋಭ್ಯಾಸಾತ್ ಓಂ. ಈ ಆನಂದಮಯಾಧಿಕರಣಕ್ಕೆ ಸಂಬಂಧಪಟ್ಟಂತೆ ತತ್ವಪ್ರಕಾಶಕ ನೋಡಿ ಮುಗಿಸಿದ್ದೀವಿ. ಅದರಲ್ಲಿ ಮೊದಲನೇ ಮೂಲಕ್ಕೆ ಸಂಬಂಧಪಟ್ಟಂತೆ ಆನಂದಮಯೋಭ್ಯಾಸಾತ್ ಅನ್ನುವ ಸೂತ್ರಕ್ಕೆ ಸಂಬಂಧಪಟ್ಟಂತೆ ತತ್ವಪ್ರಕಾಶಕ ಮುಗಿದಿದೆ. ಇನ್ನು ಭಾಷ್ಯದೀಪಿಕ ನೋಡೋಣ. ಹೀಗೆ ತತ್ವಪ್ರಕಾಶಕ ಮತ್ತು ಭಾಷ್ಯದೀಪಿಕ ಎರಡನ್ನು ನೋಡಿದರೆ ಮುಂದೆ ಈ ತತ್ವಪ್ರದೀಪ ಮತ್ತು ಸತ್ತರ್ಕ ದೀಪಾವಳಿ ಇದನ್ನು ನೋಡ್ಲಿಕ್ಕೆ ಅನುಕೂಲ ಆಗ್ತದೆ. ಭಾಷ್ಯದೀಪಿಕಾದಲ್ಲೂ ಕೂಡ ಪ್ರತಿಯೊಂದು ವಾಕ್ಯವನ್ನು ನೋಡಬೇಕಾದ ಅಗತ್ಯ ಏನಿಲ್ಲ. ಅಲ್ಲಿ ಭಾಷ್ಯದ ಮಾತುಗಳಿವೆ. ಅವಯವಿನಂ ವಿನ ಅವಯವ ಮಾತ್ರಸ್ಯ ಹೀಗೆಲ್ಲ ಇದೆ. ಅವಯವಿ ಅಂದರೆ ಆನಂದಮಯಂ ವಿನ ಅವಯವ ಮಾತ್ರಸ್ಯ ಅವಯವಸ್ಯ ಕೇವಲಸ್ಯ ಬ್ರಹ್ಮಣ ಇಂಥ ಕೆಲವು ಅರ್ಥ ಬರೆದಿದ್ದಾರೆ. ಅದನ್ನು ನೋಡಿಕೊಂಡ್ರೆ ಸಾಕು. ಈ ಭಾಷ್ಯದೀಪಿಕಾದಲ್ಲಿ 109ನೇ ಪುಟದಲ್ಲಿ ಪ್ರತೀಕಗಳನ್ನು ಗಮನಿಸಿ. ಅಲ್ಲಿ ನಿಮ್ಗೆ ಯಾವುದು ಉಪಯುಕ್ತ ಆಗ್ತದೋ ಅದನ್ನು ಬರೆದುಕೊಳ್ಳಿ. ಆನಂದಮಯ ಅವಯವ ರೂಪಮಿತಿ ಆನಂದಮಯಸ್ಯ ಕಸ್ಯಚಿತ್ ಪುಚ್ಛಾಖ್ಯ ಅವಯವ ರೂಪಂ ಅವಯವಭೂತಂ ಪ್ರತೀಯತೆ. ಆನಂದಮಯ ಅನ್ನುವಂಥ ಒಂದು ತತ್ವ, ಯಾವುದೋ ಒಂದು ಸಂಗತಿ, ಅದರ ಅವಯವನೇ ಈ ಬ್ರಹ್ಮ ಅಂತ ಹೀಗೆ ತಿಳಿದು ಬರ್ತಾ ಇದೆ ಅಂತಿದೆ. ಅದಕ್ಕೆ ಹೊರತು ಅದಕ್ಕಿಂತ ಮೇಲಿರುವ ವಾಕ್ಯ ಏನು ಬೇಕಾಗಿಲ್ಲ. ಅದಾದಮೇಲೆ ಎರಡನೇ ಪ್ಯಾರ ಇದೆ, ಯೋಜನಾತು. ಅದು ವಾಕ್ಯದ ಯೋಜನಾ ತೋರಿಸ್ತಾ ಇದ್ದಾರೆ. ಪ್ರತೀಯತೆ ಅದಕ್ಕಿಂತ ಅಲ್ಲಿ ಮುಂದೆ ಜಿಜ್ಞಾಸಿತ್ವೇಪಿ ಅನ್ಯಾಂಗದಯ ಜಿಜ್ಞಾಸಿತ್ವೇಪಿ ಅವಯವಿನಂ ನಹಿ ಅವಯವಿನಂ ವಿನ ಅವಯವ ಮಾತ್ರಸ್ಯ ಅಂತ ಭಾಷ್ಯವಾಕ್ಯ ಇದೆ. ಅವಯವಿ ಅಂದರೆ ಆನಂದಮಯ, ಅದನ್ನು ಬಿಟ್ಟು ಆನಂದ ಮಾತ್ರಸ್ಯ ಅವಯವ ಮಾತ್ರಸ್ಯ ಕೇವಲ ಅವಯವಕ್ಕೆ ಅಂದರೆ ಬ್ರಹ್ಮನಿಗೆ ಜ್ಞೇಯತ ಅಂದರೆ ಜಿಜ್ಞಾಸ್ಯತ ಯುಕ್ತ ಆಗೋದಿಲ್ಲ ಅಂತ ಪ್ರಶ್ನೆ. ಅದಾದಮೇಲೆ 110ನೇ ಪುಟದಲ್ಲಿ ಇರುವಂಥದ್ದನ್ನು ಎಲ್ಲದನ್ನು ಏನು ಹೇಳಬೇಕಾದ ಅಗತ್ಯ ಇಲ್ಲ. ಈಗಾಗಲೇ ತತ್ವಪ್ರಕಾಶಿಕಾದಲ್ಲಿ ಅದು ಸಾಕಷ್ಟು ಬಂದು ಹೋಗಿದೆ. ಅದರಲ್ಲಿ ಈ ಪ್ರಿಯ ಅಂದರೆ ಉಪಕಾರದಿಂದ ಸಿಗುವಂಥ ಸುಖ. ನಾವು ಒಬ್ಬರಿಗೆ ಉಪಕಾರ ಮಾಡ್ತೀವಿ, ಅವರು ಪ್ರತಿಯಾಗಿ ನಮಗೊಂದೇನೋ ಉಪಕಾರ ಮಾಡ್ತಾರೆ, ಅಥವಾ ಯಾವುದೋ ಒಂದು ರೀತಿಯಿಂದ ಸಹಾಯ ಮಾಡ್ತಾರೆ, ಅಥವಾ ವಾದಿರಾಜ ಸ್ವಾಮಿಗಳು ಗುರುವರ್ಥ ದೀಪಿಕಾದಲ್ಲಿ ತತ್ವಪ್ರಕಾಶಿಕ ವ್ಯಾಖ್ಯಾನದಲ್ಲಿ ಹೇಳಿದಂತೆ ಅವ್ರು ದುಡ್ಡು ಕೊಡ್ತಾರೆ, ಅದರಿಂದ ಸಿಗುವಂಥ ಸುಖ ಅಂತ ಏನಿದೆಯಲ್ಲ, ಅದು ಸರ್ವಮೂಲದಲ್ಲಿ ಎಲ್ಲಿಯಾದರೂ ಬಂದಿದೆಯಾ ಅಂತ ನೋಡಿದಾಗ ನನಗೆ ಇಲ್ಲೂ ಕೂಡ ಏನು ಸಿಕ್ಕಿಲ್ಲ. ಅದರಿಂದ ಜಯತೀರ್ಥರನ್ನು ಹೇಳಿದ್ದಾರೆ ಅಂತ ಅಷ್ಟೇ ತಿಳ್ಕೊಂಡ್ರೆ ಸಾಕು. ಮುಂದಲ್ಲಿ ತಸ್ಮಾತ್ ಆನಂದಮಯ ತಸ್ಮಾದ್ವೈ ತಸ್ಮಾತ್ ಅನ್ಯೋಂತರ ಆತ್ಮಾನಂದಮಯ ಅಂತಿದೆಯಲ್ಲ, ಅದಕ್ಕೆ 110ನೇ ಪುಟದಲ್ಲಿ ಅವರು ಅರ್ಥ ಬರೆದಿದ್ದಾರೆ. ಆನಂದಮಯ ಅಂದರೆ ಆನಂದ ಪೂರ್ಣನಾದ್ದರಿಂದ ಆನಂದಮಯ ಶಬ್ದವಾಚ್ಯ. ಇನ್ನು ಗಮನಿಸಿ, ಆನಂದ ಪೂರ್ಣ ಎಂಬ ದೃಷ್ಟಿಯಿಂದ ಅವನನ್ನು ಆನಂದಮಯ ಅಂತ ಕರೀತಾರೆ. ಆದ್ದರಿಂದ ಆನಂದಮಯ ಶಬ್ದವಾಚ್ಯನಾಗಿದ್ದಾನೆ. ಆತ್ಮ ಅಂದರೆ ನಾರಾಯಣ. ಇವನು ಅಂತರಃ ವಿಜ್ಞಾನಮಯಸ್ಯ ಅಂತಃ ಸ್ಥಿತಃ. ಅಂತರ ಅಂದರೆ ಅಂತಸ್ಥಿತ್ವ ರಮಯತಿ ಅಂತ ಆಚಾರ್ಯರು ಒಂದು ಕಡೆ ಈ ಅಂತಸ್ಥಿತ್ವ ಯಮಯತಿ ಅಂತ ಹೀಗೇನೋ ಒಂದು ಅರ್ಥ ಹೇಳಿದ್ದಾರೆ. ಅದರಿಂದ ಅಂತರ ಅಂದರೆ ಒಳಗಿರುವವನು ಅಂತ ಅರ್ಥ. ತೇನ ಆ ಆನಂದಮಯನಿಂದ ಏಷಃ ಈ ವಿಜ್ಞಾನಮಯನು, ವಿಜ್ಞಾನಮಯ ಶಬ್ದವಾಚ್ಯನಾದ ವಾಸುದೇವ, ಅವನು ಪೂರ್ಣ ಅಂದರೆ ನಿಶ್ಚಿದ್ರತ್ವೇನ ಪೂರ್ಣ, ಏನೂ ನಡುವೆ ಅವಕಾಶ ಇಲ್ಲದೆ ಇರುವಂತೆ ಅವನು ಪೂರಿತನಾಗಿದ್ದಾನೆ. ನೋಡಿ, ಪೂರ್ಣ ಅಂದರೆ ಪೂರಿತ ಅಂತ ಅರ್ಥ. ಪೂರ್ಣ ಅಂದರೆ ಕಂಪ್ಲೀಟ್ ಅಂತ ಹಿಂಗೆ ಅರ್ಥ ಅಲ್ಲ. ಎಲ್ಲ ನೋಡಿದ್ದೀವಿ. ಕೆಲವು ಶಬ್ದಗಳಿಗೆ ಅವ್ರ ಅರ್ಥ ಬರೀತಾರೆ. ತತ್ವಪ್ರಕಾಶಕಾದಲ್ಲಿ ಜಯತೀರ್ಥರು ಭಾಷ್ಯದ ಎಲ್ಲ ವಾಕ್ಯಗಳಿಗೂ ಅರ್ಥ ಬರೆಯೋದಿಲ್ಲ. ಆದ್ದರಿಂದ ಭಾಷ್ಯದ ಶಬ್ದಾರ್ಥ ತಿಳಿಲಿಕ್ಕೆ ನಮಗೆ ಭಾಷ್ಯ ದೀಪಿಕಾನೇ ಬೇಕಾಗ್ತದೆ. ಮುಂದೆ ಉತ್ತರೇ ಪೂರಿತ ಅನ್ನುವಲ್ಲಿ ತೈತ್ರಿಯ ಉಪನಿಷತ್ ಭಾಷ್ಯದ ಮಾತನ್ನು ಉದ್ಧರಿಸಿದ್ದಾರೆ. ಪರೇಯಂ ಪ್ರಿಯನಾಮಕಂ ಪರೈಹಿ ಉತ್ತಮೈಹಿ ದೇವೈಹಿ ಪ್ರಾಪ್ಯತ್ವಾತ್ ಪ್ರಿಯ ಶಬ್ದ ವಾಚ್ಯಂ. ಪರೇಯ ಅಂದರೆ ಉತ್ತಮರಾದ ಜಿಜ್ಞಾಸುಗಳಿಂದ ಪ್ರಾಪ್ಯ ಅಂತ ಒಂದು ಅರ್ಥ ಬಂದಿತ್ತು. ಇವರು ಪರ ಅಂದರೆ ಉತ್ತಮರಾದ ದೇವತೆಗಳು ಅಂತ ಅರ್ಥ ಬರೆದಿದ್ದಾರೆ. ಅವರಿಂದ ಪ್ರಾಪ್ಯ, ನಮ್ಮಿಂದಲೂ ಪ್ರಾಪ್ಯನೇ, ಮುಖ್ಯವಾಗಿ ದೇವತೆಗಳಿಂದ ಪ್ರಾಪ್ಯ. ಪ್ರಾಪ್ಯತ್ವಾತ್ ಪ್ರಿಯ ಶಬ್ದವಾಚ್ಯಂ ಯತ್ ಸುಖಂ ತತ್ ತಸ್ಯ ಶಿರಃ ಅಂತ ಹೀಗೆ ಅರ್ಥ ಬರೆದಿದ್ದಾರೆ. ಮುಂದೆ ಮುನ್ನಾಮ ವಿಷಯೋತ್ತಮ್ ಯತ್ ಪ್ರಕೃಷ್ಟ ವಿಷಯಾತ್ ಪ್ರಮುಖ ಅಂತ ಬೃಹದಾರಣ್ಯಕ ಭಾಷ್ಯದ ವಾಕ್ಯ
ಇದನ್ನು ರಾಘವೇಂದ್ರ ಸ್ವಾಮಿಗಳು ಮತ್ತು ರಘುತ್ತಮ ತೀರ್ಥರು ಹೇಳಿದರು. ಅದನ್ನೆಲ್ಲ ಬರೆದಿದ್ದಾರೆ. ಮುಂದೆ 111ನೇ ಪುಟದಲ್ಲಿ ಅನೇನ, ಅದು 11ನೇ ಪುಟದಲ್ಲಿ 3ನೇ ಪ್ಯಾರ, ಅನೇನ ಆನಂದಮಯಾದಿ ಶಬ್ದವಾಚ್, ಅಲ್ಲಿ ಯಥೋಕ್ತಂ ಚಂದ್ರಿಕಾಯಾಮ್ ಅಂತ ಒಂದು ಮಾತಿದೆ. ಅದೊಂದನ್ನು ನಾವು ತಿಳ್ಕೊಳ್ಳೋದು ಚೆನ್ನಾಗಿರ್ತದೆ. ಯೇ ಜೀವ ಅಭಿಮನ್ಯಮಾನ ಆನಂದಮಯಾದಿ ಕೋಶಾವಯವಾ ಪ್ರಿಯಾ ಪ್ರತಿ ಶರೀರಂ ಭಿನ್ನಾ. ಈಗ ಜೀವನದ ಅಭಿಮಾನಕ್ಕೆ ಪಾತ್ರವಾದ ಆನಂದಮಯಾದಿ ಕೋಶಗಳಿವೆ ಅಲ್ಲ, ಆನಂದಮಯ ಮತ್ತು ವಿಜ್ಞಾನಮಯ, ಮನೋಮಯ ಮೊದಲಾದ ಕೋಶಗಳು, ಕೋಶದ ಅವಯವ ಅದು ಒಂದು ಪ್ರಿಯ. ಕೋಶಕ್ಕೂ ಕೂಡ ಒಂದು ತಲೆ, ಒಂದು ಕೈ, ಒಂದು ಕಾಲು ಹೀಗೆಲ್ಲ ಇರ್ತದಲ್ಲ, ಅದಕ್ಕೆ ಕೋಶಾವಯವ ಅಂದರೆ ಕೋಶದ ಅವಯವವಾದ ಪ್ರಿಯ ಮೊದಲಾದವುಗಳು. ಅವು ಪ್ರತಿ ಶರೀರಂ ಭಿನ್ನಾ. ಈಗ ನನ್ನ ಶರೀರದಲ್ಲಿ ಈ ಆನಂದಮಯ ಕೋಶ ಬೇರೆ, ನಿಮ್ಮ ಶರೀರದಲ್ಲಿ ಆನಂದಮಯ ಕೋಶ ಬೇರೆ. ನನ್ನ ಶರೀರದಲ್ಲಿರುವ ಆನಂದಮಯ ಕೋಶದ ತಲೆ ಬೇರೆ, ನಿಮ್ಮ ಶರೀರದಲ್ಲಿರುವ ಆನಂದಮಯ ಕೋಶದ ತಲೆ ಅನ್ನೋದು ಬೇರೆ. ಇವೆಲ್ಲ ನಮ್ಮ ಶರೀರಕ್ಕೆ ಸಂಬಂಧಪಟ್ಟದ್ದು. ಇದನ್ನು ಗಮನಿಸಿ. ನತೆ ಆನಂದಮಯಾಖ್ಯಸ್ಯ ವಿಷ್ಣೋ ಅವಯವಾ, ಒಟ್ಟು ದ್ವಿವಿಧ, 2 ಥರ ಇವೆ ಅಂತಲೇ ಬಂದಿದೆ. ಹಿಂದೆ ಯಥೋಕ್ತಂ ಚಂದ್ರಿಕಾಯಾಮ್ ಅದಕ್ಕಿಂತ ಮುಂಚೆ ಪ್ರಿಯಾದಯ ತೇ ಪ್ರತಿಶರೀರಂ ಭಿನ್ನಾ ಮತ್ತು ವಿಷ್ಣು ಅವಯವಭೂತಾ ಯೇ ಚ ಆನಂದಮಯಾದಿ ಜೀವಕೋಶ ಅವಯವಾ ಪ್ರಿಯಾದಯ, ಅವು ಪ್ರತಿ ಶರೀರಂ ಭಿನ್ನಾ. ಹೀಗೆ ಅವು ವಿಷ್ಣುವಿಂದ ಅಭಿನ್ನವಾದದ್ದು ಒಂದು. ನಾನು ಅದಕ್ಕಿಂತ ಮೊದಲಿನ ವಾಕ್ಯನೂ ಓದಿದ ಚೆನ್ನಾಗಿರ್ತಿತ್ತೇನೆ ನೋಡಿ. ಅನೇನ ಆನಂದಮಯಾದಿ ಶಬ್ದವಾಚ್ಯಸ್ಯ ವಿಷ್ಣೋ ಅವಯವಭೂತಾ ಯೇ ಪ್ರಿಯಾದಯ ತೇ ವಿಷ್ಣು ಭಿನ್ನಾ, ಅಲ್ಲೊಂದು ಕಾಮ ಹಾಕ್ಕೋಬೇಕು. ಆನಂದಮಯ ಮೊದಲಾದ ಶಬ್ದಗಳಿಂದ ವಾಚ್ಯನಾದ ವಿಷ್ಣು, ಆ ವಿಷ್ಣುವಿನ ಅವಯವವಾದಂಥ ತಲೆ, ಕೈ, ಕಾಲು ಮೊದಲಾದ ಅವಯವವಾದಂಥ ಪ್ರಿಯ, ಮೋದ, ಪ್ರಮೋದ ಮತ್ತು ಪ್ರತಿಷ್ಠಾ ಅಂತೇನಿವೆ, ಇವು ವಿಷ್ಣುವಿನಿಂದ ಅಭಿನ್ನವಾದದ್ದು. ವಿಷ್ಣುವಿನ ಸ್ವರೂಪ ಶರೀರದಿಂದ ಅವು ಅಭಿನ್ನ. ಇನ್ನು ಏಚ ಆನಂದಮಯಾದಿ ಜೀವಕೋಶ ಅವಯವಾ, ಆನಂದಮಯ ಮೊದಲಾದ ಜೀವನ ಕೋಶಗಳೇನಿವೆ, ಆ ಕೋಶದ ಅವಯವವಾದಂಥ ತಲೆ, ಕಾಲು, ಕೈ ಮೊದಲಾದವುಗಳೇನಿವೆ, ಅವು ಪ್ರತಿ ಶರೀರಂ ಭಿನ್ನಾ, ಪ್ರತಿಯೊಂದು ಶರೀರದಲ್ಲೂ ಭಿನ್ನವಾಗಿವೆ. ಇತಿ ದ್ವಿವಿಧಾ ಪ್ರಿಯಾದಯ. ಪ್ರಿಯ ಅನ್ನೋದು ಈ ಥರ 2 ಥರ ಇದೆ. ಅದನ್ನು ಚಂದ್ರಿಕಾದಲ್ಲಿ ಹೇಳಿದ್ದಾರೆ. ಯಥೋಕ್ತಂ ಚಂದ್ರಿಕಾಯಾಮ್ ಅಂತ ವಿವರಿಸಿದ್ದಾರೆ. ಪ್ರಿಯಾದಯ ಪ್ರತಿ ಶರೀರಂ ಭಿನ್ನಾ. ಈ ನಿಮ್ಮ ಶರೀರದಲ್ಲಿರುವಂಥದ್ದು 5 ಕೋಶಗಳು, ನನ್ನ 5 ಕೋಶ ಬೇರೆ, ನಿಮ್ಮ 5 ಕೋಶ ಬೇರೆ. ನನ್ನ 5 ಕೋಶಗಳ ಅವಯವಗಳು ಬೇರೆ, ನಿಮ್ಮ 5 ಕೋಶದಲ್ಲಿರುವಂಥ ಅವಯವಗಳು ಬೇರೆ. ಹೆಸರು 2 ಒಂದಕ್ಕೆ ಅಷ್ಟೆ. ಈಗ ನಮ್ಮ ಹತ್ರ ಏನಾದರೂ ಒಂದು ವಾಹನ ಇದ್ದರೆ, ನಮ್ಮ ವಾಹನಕ್ಕೂ ನಿಮ್ಮ ವಾಹನಕ್ಕೂ ಒಂದೇ ಹೆಸರು ಇರ್ತದೆ. ಆದರೆ ನನ್ನದು ಬೇರೆ, ನಿಮ್ಮದು ಬೇರೆ. ನಾವು ಅನೇಕ ವಸ್ತುಗಳನ್ನ ಉಪಯೋಗ ಮಾಡ್ತಿರ್ತೀವಿ. ಆ ವಸ್ತುಗಳು ತಯಾರಾಗಿರುವಂಥ ಕಾರ್ಖಾನೆ ಒಂದೇ ಇರಬಹುದು. ಆದ್ದರಿಂದ ನನ್ನ ವಸ್ತುವಿನ ಮೇಲೂ ಕೂಡ ಅದೇ ಕಾರ್ಖಾನೆ ಹೆಸರು ಬರೆದಿರ್ತಾರೆ. ನೀವು ಉಪಯೋಗ ಮಾಡುವ ವಸ್ತುವಿನ ಮೇಲೂ ಕೂಡ ಅದೇ ಕಾರ್ಖಾನೆ ಹೆಸರೇ ಬರೆದಿರ್ತಾರೆ. ನೋಡ್ಲಿಕ್ಕೆ ಒಂದೇ ಥರ ಕಾಣಿಸ್ತದೆ, ಆದರೂ ಕೂಡ ಅವು ಪೂರ್ಣವಾಗಿ ಭಿನ್ನನೆ. ನತೆ, ಅದರಿಂದ ಪ್ರತಿ ಶರೀರ ಭಿನ್ನ. ನತೆ ಆನಂದಮಯಾಖ್ಯಸ್ಯ ವಿಷ್ಣೋ ಅವಯವಾ. ಜೀವನ ಶರೀರದಲ್ಲಿರುವಂಥ ಈ ಕೋಶಗಳು ಮತ್ತು ಆ ಕೋಶದ ಅವಯವಗಳು, ಕೋಶಗಳು ಅಲ್ಲ, ಮುಖ್ಯವಾಗಿ ಅವಯವಗಳು, ಅವಯವದ ಬಗ್ಗೆನೇ ಇಲ್ಲಿ ಹೇಳ್ತಿದ್ದಾರೆ, ಕೋಶದ ಬಗ್ಗೆ ಅಲ್ಲ. ನತೆ ಆನಂದಮಯಾಖ್ಯಸ್ಯ ವಿಷ್ಣೋ ಅವಯವಾ ಯೇ ಚ ಭಗವತಃ ಅವಯವಾ ಪ್ರಿಯಾದಯ. ಇನ್ನು ಭಗವಂತನ ಅವಯವಭೂತವಾದಂಥ ಪ್ರಿಯ, ಮೋದ, ಪ್ರಮೋದ ಅವೆಲ್ಲ ಏನಿದೆಯಲ್ಲ, ಪ್ರಕೃಷ್ಟ ಆನಂದದಾಯಕವಾದಂಥದ್ದು ಅಂತ. ನತೆ ಪ್ರತಿ ಶರೀರಂ ಭಿನ್ನಾ. ಆ ಭಗವಂತನ ಅವಯವಗಳು ಮಾತ್ರ ಅವು ಪ್ರತಿಯೊಂದು ಶರೀರದಲ್ಲೂ ಭಿನ್ನ ಅಲ್ಲ. ನನ್ನ ಶರೀರದೊಳಗೆ ನನ್ನದೇ ಆದ ಒಂದು ಪ್ರಿಯ ಇದೆ, ನಿಮ್ಮ ಶರೀರದೊಳಗೆ ನಿಮ್ಮದೇ ಆದ ಒಂದು ಪ್ರಿಯ ಇದೆ. ಇವೆರಡೂ ಪ್ರಿಯದೊಳಗೆ ಭಗವಂತ ಪ್ರಿಯ ಶಬ್ದನ ವಾಚ್ಯನಾಗಿ ಒಬ್ಬನೇ ಇದ್ದಾನೆ. ಶರೀರ ಬೇರೆ ಬೇರೆ ಆದರೂ ಕೂಡ ಪರಮಾತ್ಮ ಹೇಗೆ ಬೇರೆ ಅಲ್ವೋ, ಆ ಪರಮಾತ್ಮನ ಅವಯವಗಳು ಕೂಡ ಬೇರೆ ಅಲ್ಲ. ಇದು ನಾವು ತಿಳ್ಕೊಳ್ಬೇಕಾಗುತ್ತೆ. ಗಂಡಿನ ಶರೀರದಲ್ಲಿ ಗಂಡು ರೂಪದಿಂದ ಭಗವಂತ ಇರ್ತಾನೆ, ಹೆಣ್ಣಿನ ಶರೀರದಲ್ಲಿ ಹೆಣ್ಣು ರೂಪದಿಂದ ಭಗವಂತ ಇರ್ತಾನೆ, ನಮಗಿದೆಲ್ಲ ಗೊತ್ತಿದೆ. ಆದರೆ ಅಲ್ಲಿ ಒಳಗಿರುವಂಥ ಭಗವಂತ ಮಾತ್ರ ಅಭಿನ್ನನೇ ಆಗಿದ್ದಾನೆ. ಆ ಭಗವಂತನ ಅವಯವಗಳು, ಅಲ್ಲಿರುವ ಭಗವಂತನ ಅವಯವಗಳು, ಇಲ್ಲಿರುವ ಭಗವಂತನ ಅವಯವಗಳು ಎಲ್ಲವೂ ಕೂಡ ಸವಿಶೇಷ ಭಿನ್ನವೇ ಆಗಿದೆ.
ಇತಿ ಜೀವಸ್ವರೂಪಸ್ಯ ಆನಂದಮಯಸ್ಯ ಹೃದಯಾಖ್ಯ ಮಧ್ಯಗತತ್ವಾತ್ ಅದೇನು ಬೇಡ ಜಡಾವಯವತ್ವಂ ಚ ಮುಖ್ಯತ್ವ ಲಭ್ಯತೆ ಅದೇನು ಬೇಡ. ಹೀಗೆ ಮತ್ತು ಪ್ರಿಯ ಮೊದಲಾದವುಗಳು ಜೀವ ಶರೀರದಲ್ಲಿ ಬೇರೆ, ಪರಮಾತ್ಮನ ಶರೀರದಲ್ಲಿ ಬೇರೆ ಅಂತನ್ನೋದನ್ನು ಚಂದ್ರಿಕಾಕ್ಕನುಸಾರವಾಗಿ ಭಾಷ್ಯ ದೀಪಿಕಾಚಾರ್ಯ ಹೇಳಿದ್ದಾರೆ. ಅದನ್ನು ಅನುಸಂಧಾನ ಮಾಡಿದರೆ ಸಾಕು. ಮುಂದೆ 112ನೇ ಪುಟದಲ್ಲಿ ಇದಂತೂ ಅವಧೇಯಂ ಅಂತ ಒಂದು ವಿಚಾರ ಬರೆದಿದ್ದಾರೆ. ಅದನ್ನು ಒಟ್ಟಾರೆ ನಾವು ಅನುಸಂಧಾನ ಮಾಡಲಿಕ್ಕೆ ಚೆನ್ನಾಗಿರ್ತದೆ. ಇದಕ್ಕಾಗಿ ಭಾಷ್ಯ ದೀಪಿಕಾ ಓದಬೇಕು ನೋಡಿ. ಇದಂತೂ ಅವಧೇಯಂ ಪರಿದೃಶ್ಯಮಾನಂ ಅನ್ನಮಯಂ ಶರೀರಂ. ಈಗ ನನ್ನ ಶರೀರ ನನ್ನ ಕಣ್ಣಿಗೆ ಕಾಣಿಸ್ತಾ ಇದೆ, ನಿಮ್ಮ ಶರೀರವು ನನ್ನ ಕಣ್ಣಿಗೆ ಕಾಣಿಸ್ತಾ ಇದೆ. ಹಾಗೆ ನನ್ನ ಶರೀರ ನಿಮ್ಮ ಶರೀರ ಇವೆರಡೂ ಕೂಡ ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ. ಇದು ಈ ಕಣ್ಣಿಗೆ ಕಾಣಲ್ಪಡ್ತಾ ಇರುವಂಥ, ಕಣ್ಣಿನಿಂದ ನೋಡಲ್ಪಡ್ತಾ ಇರುವಂಥ ಅನ್ನಮಯ ಶರೀರ ಏನಿದೆ ಇದು ಮೊದಲನೇದು. ಅದರೊಳಗೆ ತದಂತಹ ಪ್ರಾಣಮಯೋ ದೇಹ, ಇದರೊಳಗೆ ಪ್ರಾಣಮಯ ದೇಹ ಇದೆ, ನನ್ನೊಳಗೂ ಇದೆ ನಿಮ್ಮೊಳಗೂ ಇದೆ. ಅದನ್ನೇ ಹೇಳಿದೆ, ನಾನು ಹಿಂದೊಂದ್ಸರಿ ಹೇಳಿದ್ನಲ್ಲ, ಪ್ರಾಣಮಯ ಮೊದಲು ಅನ್ನಮಯ ಅಂದರೆ ಪೃಥ್ವಿ ಅಪು ಮತ್ತು ಪ್ರಾಯ ಪೃಥ್ವಿ ಮತ್ತು ಅಪ್ಪು ಇವೆರಡರ ಮಿಶ್ರಣವಾದದ್ದೇ ಅನ್ನಮಯ ದೇಹ. ಮುಂದೆ ಅದರೊಳಗೆ ಪ್ರಾಣಮಯ ದೇಹ ಇದೆ ಅಂದರೆ ಅದು ತೇಜಸ್ಸು ಮತ್ತು ವಾಯು ಇವುಗಳ ಮಿಶ್ರಣದಿಂದ ಉಂಟಾಗಿರುವಂಥದ್ದು ಪ್ರಾಣಮಯ ಕೋಶ. ನೋಡಿ, ಕೋಶ ಅಂದ್ರೂ ದೇಹ ಅಂದ್ರೂ ಅರ್ಥ ಒಂದೇ. ಅದಕ್ಕೆ ಅವರು ಪ್ರಾಣಮಯ ಕೋಶ ಅಂತ ಬರಲಿಲ್ಲ, ಅರ್ಥ ದೇಹ ಅಂತಲೇ ಬರೆದ್ರು. ಎಲ್ಲ ಒಂದೇ, ದೇಹದ ಒಂದು ಭಾಗ ಅದು. ಆದ್ದರಿಂದ ಆ ಥರ ಬರೆದಿದ್ದಾರೆ. ಅದರೊಳಗೆ ಮನೋಮಯ ದೇಹ ಇದೆ. ಆ ಮನೋಮಯ ದೇಹ ಅಂದರೆ ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಚೇತನ ಅಂತಿಷ್ಟಿದೆ. ಅದರಲ್ಲಿ ಮನಸ್ಸು, ಬುದ್ಧಿ, ಅಹಂಕಾರ ಈ ಮೂರರ ಸಮ್ಮಿಶ್ರಣವಾದಂಥ ಮನೋಮಯ ದೇಹ, ಅದು ಮೂರನೇದಾಗಿ ಒಳಗಿದೆ. ಅದರೊಳಗೆ ವಿಜ್ಞಾನಮಯ ಇದೆ, ಅಂದರೆ ಚಿತ್ತ ಅನುಸ್ಕರಿಸಿಕೊಂಡಿರುವಂಥ ವಿಜ್ಞಾನಮಯ ಈ ಮನೋಮಯದ ಒಳಗಿದೆ ವಿಜ್ಞಾನಮಯ ದೇಹ. ಆ ವಿಜ್ಞಾನಮಯ ದೇಹದ ಒಳಗೆ ತದಂತಹ ಆನಂದಮಯ ಅಸ್ತಿ, ಆನಂದಮಯ ದೇಹ ಇದೆ. ಏತೇಷು ಪಂಚಸು ದೇಹಾಖ್ಯ ಕೋಶೇಶು, ಸ್ಪಷ್ಟವಾಗಿ ಬರೆದಿದ್ದಾರೆ ನೋಡಿ. ಈ 5 ದೇಹವೆಂಬ ಕೋಶಗಳು, ಕೋಶೇಶು ತಚ್ಛ ಶಬ್ದವಾಚ್ಯಾನಿ ಪುರುಷಾಕಾರಾಣಿ, ಅದದೇ ಶಬ್ದಗಳಿಂದ ವಾಚ್ಯವಾದ ಅನ್ನಮಯ ಪ್ರಾಣಮಯ ಇತ್ಯಾದಿ ಶಬ್ದಗಳಿಂದಲೇ ವಾಚ್ಯವಾದಂತಹ ಪುರುಷಾಕಾರಾಣಿ, ಪುರುಷ ರೂಪವುಳ್ಳಂತಹ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ ರೂಪಾಣಿ ದೇಹದೇಹಿ ಭಾವೇನ ವರ್ತಂತೆ. ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ ಅಂತ ಪಂಚರೂಪಗಳು, ಪಂಚಕೋಶಗಳು, ಪಂಚರೂಪಗಳು, ಅವೇ ದೇಹ ದೇಹಿ ಭಾವೇನ ವರ್ತಂತೆ. ಹೊರಗಿರುವುದು ದೇಹ, ಒಳಗಿರುವುದು ದೇಹಿ. ಈ ಅನ್ನಮಯದಲ್ಲಿ ಪ್ರಾಣಮಯ ಅನ್ನುವ ರೂಪ ಇದೆ, ಅದು ದೇಹಿ, ಒಳಗಿರುವಂಥದ್ದು ದೇಹಿ, ಹೊರಗಿರುವಂಥದ್ದು ದೇಹ ಅಂತ ಹೀಗಾದ್ರೆ ಅರ್ಥ ಆಗ್ತದೆ. ಇದು ಇದಂತೂ ಅವಧೇಯಂ ಅನ್ನೋದರ ಸಾರಾಂಶ. ಜಗನ್ನಾಥಯತಿಗಳ ಭಾಷ್ಯ ದೀಪಿಕಾದಲ್ಲಿ ಪೂರ್ವ ಪಕ್ಷದಕ್ಕನುಸಾರವಾಗಿ ಬ್ರಹ್ಮಶಬ್ದ ವಾಚ್ಯವಾದದ್ದು ಲಕ್ಷ್ಮೀದೇವಿಯೇ ಆಗಲಿ, ಬ್ರಹ್ಮನೇ ಆಗಲಿ, ಮತ್ತು ರುದ್ರನೇ ಆಗಲಿ, ಇಂದ್ರ ಬೃಹಸ್ಪತಿಗಳಾಗಲಿ ಅಂತ ಹೀಗೆಲ್ಲ ಪ್ರಶ್ನೆ ಬಂದಿದೆಯಲ್ಲ. ಅದ್ರ ಜೊತೆಗೆ ಅಲ್ಲಿರೋದು ಇನ್ನೊಂದು ಪ್ರಶ್ನೆ, ಜೀವ ಆಗ್ಬೋದಲ್ಲ, ಬ್ರಹ್ಮಶಬ್ದ ವಾಚನ ಜೀವ ಆಗ್ಬೋದಲ್ಲ ಅಂತ ಅದರದೊಂದು ವಿಚಾರ ಇದೆ. ಅಲ್ಲಿ 114ನೇ ಪುಟದಲ್ಲಿ ಬ್ರಹ್ಮಶಬ್ದದಿಂದ ಜೀವನನ್ನು ಇಟ್ಕೊಳ್ಳಿಕ್ಕೆ ಏನು ಕಾರಣ ಅಂದರೆ, ಬ್ರಹ್ಮಶಬ್ದವನ್ನು ಜೀವನಿಗೂ ಪ್ರಯೋಗ ಮಾಡೋದು ಕಂಡಿದೆಯಲ್ಲ, ಬ್ರಹ್ಮಾಣಿ ಜೀವ ಸರ್ವೇಪಿ ಅಲ್ಲಿ, ಮತ್ತು ಬೃಹಜಾತಿ ಜೀವ ಅಂತನ್ನುವಲ್ಲಿ, ಹೀಗೆ ಬ್ರಹ್ಮಶಬ್ದವನ್ನು ಜೀವನದಲ್ಲಿ ಪ್ರಯೋಗ ಮಾಡಿರುವುದೂ ಕಂಡಿದೆ. ಆದರೆ ನ ಕೇವಲ ಅಷ್ಟು ಮಾತ್ರ ಅಲ್ಲ, ಇನ್ನೊಂದಿದೆ, ಯತಃ ಜೀವಾನಾಂ ಅನ್ನರಸಮಯ ಪ್ರಾಣಮಯ ಇತ್ಯುಕ್ತ ಅನ್ನಾದಿಮಯತ್ವಾತ್. ಈ ಜೀವರು ಅಂದರೆ ಜೀವರು ಯಾವ ದೇಹದಲ್ಲಿದ್ದಾರೋ ಆ ದೇಹಗಳು ಅನ್ನರಸಮಯವಾಗಿವೆ, ಪ್ರಾಣಮಯವಾಗಿವೆ, ಮನೋಮಯವಾಗಿವೆ, ವಿಜ್ಞಾನಮಯವಾಗಿವೆ. ಇತ್ಯುಕ್ತ ಅನ್ನಾದಿಮಯತ್ವಾತ್, ಹೀಗೆ ಜೀವನ ದೇಹ ಅನ್ನೋದು ಅನ್ನಾದಿಮಯವಾಗಿದೆ. ಮಯ ಅನ್ನೋದೇನರ್ಥ? ಅನ್ನಾದಿ ವಿಕಾರ ದೇಹಾದ್ಯಭಿಮಾನಿತ್ವಾತ್, ಅದಕ್ಕೆ ಅಭಿಮಾನಿ ಅಂತ ಹೇಳೋದು. ಜೀವನೇ ಒಳಗಿರುವಂಥ ಸೋಲ್ ಏನಿದೆ ಅದೇ ಅನ್ನರಸಮಯ ಪ್ರಾಣಮಯ ಅಲ್ಲ, ಅನ್ನಾದಿ ವಿಕಾರವಾದ ದೇಹದ ಅಭಿಮಾನಿ, ದೇಹ ಇಂದ್ರಿಯ ಇತ್ಯಾದಿಗಳ ಅಭಿಮಾನಿ. ಆದ್ದರಿಂದ ಅವನನ್ನು ಕೂಡ ಅನ್ನಮಯ ಅಂತ ಹೇಳಬಹುದು. ಅಂತೂ ಅನ್ನಮಯ ಶಬ್ದದ ಜೀವನೇ ಆಗಲಿ ಎರಡೆರಡು ಕಾರಣದಿಂದ, ಒಂದು ಬ್ರಹ್ಮಶಬ್ದ ಇರುವುದರಿಂದ, ಇನ್ನೊಂದು
ಅನ್ನಮಯ ಅಂತ ಅಲ್ಲಿ ವಿಕಾರ ಎಂಬ ಅರ್ಥದ ಮಯಟ್ ಪ್ರತ್ಯಯ ಇರುವುದರಿಂದ ಅಂತ ಹೀಗಾದ್ರೆ ಅರ್ಥ. ಜೀವತ್ವೇಪಿ ಅತ್ರ ಹಿರಣ್ಯಗರ್ಭಾದೀನಾಂ ಜೀವತ್ವೇಪಿ ದೇವತ್ವ ವಿವಕ್ಷೆಯ ಪೃಥಗುಕ್ತಿ 115ನೇ ಪುಟದಲ್ಲಿ 3ನೇ ಹೆಸರು ಬಂದಿದೆ. ಅಲ್ಲಿ ಜೀವ ಬ್ರಹ್ಮ ಶಬ್ದದಿಂದ ಚತುರ್ಮುಖ ಬ್ರಹ್ಮನ ಇಟ್ಕೋಬಹುದು ಮತ್ತು ಜೀವರನ್ನು ಇಟ್ಕೋಬಹುದು ಅಂತ ಹೀಗೆಲ್ಲ ಬೇರೆ ಬೇರೆ ಥರದ ಪ್ರಶ್ನೆ ಇದೆ. ಮತ್ತು ಜೀವರನ್ನು ಇಟ್ಕೋಬಹುದು ಅಂದಮೇಲೆ ಜೀವರಲ್ಲಿ ಸೇರಿದ ಹಿರಣ್ಯಗರ್ಭನೂ ಅಲ್ಲಿ ಈ ಬ್ರಹ್ಮಶಬ್ದದ ವಾಚ್ಯನಾಗಿ ಪ್ರಸ್ತುತನೇ ಆಗ್ತಾನಲ್ಲ, ಅವನನ್ನ ಯಾಕೆ ಪ್ರತ್ಯೇಕವಾಗಿ ಹೇಳಿದ್ದಾರೆ ಅದಕ್ಕೆ ಹೇಳ್ತಾರೆ ಅತ್ರ ಹಿರಣ್ಯಗರ್ಭಾದೀನ ಜೀವತ್ವೇಪಿ. ಹಿರಣ್ಯಗರ್ಭನೂ ಜೀವನೇ ಇರಬಹುದು, ಆದ್ರೆ ಅವನು ದೇವತೆ. ಜೀವರಲ್ಲೇ ದೇವತೆಗಳು, ಋಷಿಗಳು, ಪಿತೃಗಳು, ಚಕ್ರವರ್ತಿಗಳು, ಮನುಷ್ಯರು ಅಂತ ಮುಕ್ತಿ ಯೋಗ್ಯರು 5 ಬಗೆಯ ಇದ್ದಾರೆ. ಆದ್ದರಿಂದ ಅವನನ್ನು ಪ್ರತ್ಯೇಕವಾಗಿ ಹೇಳಿದ್ದಾರೆ. ಅದಕ್ಕೆ ಪ್ರದೀಪದಲ್ಲಿ ಬ್ರಹ್ಮಾದಿಹಿ ಅಂತ ಅನ್ನೋದಕ್ಕೆ ಬ್ರಹ್ಮಾದಿಹಿ ಯಸ್ಯ ದೇವತಾ ಸಂಘಸ್ಯ ಬ್ರಹ್ಮ ಆದಿಹಿ ಯಸ್ಯ ದೇವತಾ ಸಂಘಸ್ಯ, ದೇವತೆಗಳ ಸಂಘಕ್ಕೆ ಬ್ರಹ್ಮಾದಿಗಳು, ಬ್ರಹ್ಮ ಅಂತನೂ ಆದಿ ಅಂತ ಹೀಗರ್ಥ. ಈ ಬ್ರಹ್ಮನೂ ಒಬ್ಬ ಜೀವನೇ, ಆದರೆ ಜೀವರಲ್ಲೇ ಅತ್ಯುನ್ನತರಾದವರು ದೇವತೆಗಳು. ಯಾಕಂದ್ರೆ ಮೊದಲು ದೇವತೆಗಳು, ಋಷಿಗಳು, ಆಮೇಲೆ ಮೊದಲು ದೇವತೆಗಳು, ಆಮೇಲೆ ಋಷಿಗಳು, ಆಮೇಲೆ ಪಿತೃಗಳು. ಆ ದೇವತೆಗಳಲ್ಲೇ ಒಂದು ವರ್ಗೀಕರಣ ಈ ಚತುರ್ಮುಖ ಬ್ರಹ್ಮಂದು. ಹಾಗೆ ಸಂದರ್ಭ ಬಂತು ಅಂತ ಹೇಳ್ತೇನೆ. ಮೊನ್ನೆ ಯಾರು ಕೇಳಿದ್ದಾಗ ಹೇಳಿದ್ದೆ, ದೇವತೆಗಳು, ಋಷಿಗಳು, ಪಿತೃಗಳು, ಚಕ್ರವರ್ತಿಗಳು ಮತ್ತು ಮನುಷ್ಯರು ಅಂತ ಇಷ್ಟಿದೆಯಲ್ಲ, ದೇವತೆಗಳು ಅಂದರೆ ಎಲ್ಲಿವರೆಗೆ ಬರ್ತಾರೆ ಅಂದರೆ ಈ ಸುಮಾರು 27, 26, 27ನೇ ಕಕ್ಷಾದವರೆಗೂ ಎಲ್ಲರೂ ದೇವತೆಗಳೇ. ಆಮೇಲೆ ಋಷಿಗಳು ಅಂದರೆ ಶತಕೋಟಿ ಋಷಿಗಳು, ಒಂದು 100 ಕಡಿಮೆ ಶತಕೋಟಿ ಋಷಿಗಳಿದ್ದಾರಲ್ಲ, ಅವರು ಋಷಿಗಳು. ಅದಾದಮೇಲೆ ಪಿತೃಗಳು ಅಂದರೆ ಚಿರಪಿತೃಗಳು, ದೇವಋಷಿ ಪಿತೃಪಾಹ. ಮುಂದೆ ಚಕ್ರವರ್ತಿಗಳು ಅಂದರೆ 31ನೇ ಕಕ್ಷಾದಲ್ಲಿ ಏನೋ ಬರ್ತಾರಲ್ಲ, ಅವರು ಚಕ್ರವರ್ತಿಗಳು. ಮುಂದೆ ನರಾಹ ಅಂದರೆ 32ನೇ ಕಕ್ಷಾದಲ್ಲಿ ಬಂದವರು. ಆದ್ದರಿಂದಲೇ 26, 27ನೇ ಕಕ್ಷಾದವರೆಗೂ ದೇವತೆಗಳೇ ಇರುವುದರಿಂದಲೇ ನಾರದನು ಕೂಡ ಒಬ್ಬ ದೇವತೆಯೇ. ವಸಿಷ್ಠ, ವಿಶ್ವಾಮಿತ್ರ ಇವರೆಲ್ಲರೂ ದೇವತೆಗಳೇ. ಮತ್ತು ಋಷಿಗಳು ಅಂದರೆ ಶತಕೋಟಿ ಋಷಿಗಳೇ ಋಷಿಗಳು. ಈ ವಸಿಷ್ಠ ಇತ್ಯಾದಿಗಳೆಲ್ಲರೂ ಕೂಡ ಅವರು ಋಷಿಗಳೇ, ಅವರು ದೇವತೆಗಳೇ ಆಗ್ತಾರೆ. ದೇವ ಋಷಿ ಪಿತೃಗಳು ಅಂದರೆ ಯಾರು? ಚಿರಪಿತೃಗಳೇ ಪಿತೃಗಳು. ಆದ್ದರಿಂದ 18ನೇ ಕಕ್ಷಾದಲ್ಲಿ ಬರುವಂತಹ ಈ ಕವಿವಾಹನ ಎಂಬ ಅಗ್ನಿ, ಮತ್ತು 10ನೇ 12ನೇ ಕಕ್ಷಾದಲ್ಲಿ ಬರುವಂತಹ ಚಂದ್ರ ಮತ್ತು ಯಮ, ಇವರೆಲ್ಲರೂ ಕೂಡ ಪಿತೃಪತಿಗಳವರು ಹೊರತು ಅವರು ಈ ದೇವ ಋಷಿ ಪಿತೃಪಾಹ ಎಂಬಲ್ಲಿ ಹೇಳಲ್ಪಟ್ಟವರು ಮುಂದೆ ಬರುವಂಥ ಚಿರಪಿತೃಗಳು. ಇವರು ಆ ಚಿರಪಿತೃಗಳಿಗೂ ಅಧಿಪತಿಗಳಾದವರು. ಹಾಗಾಗಿ ಈ ಯಮ, ಚಂದ್ರ ಮತ್ತು ಕವಿವಾಹನ ಎಂಬ ಅಗ್ನಿ ದೇವತೆಗಳೂ ಹೌದು, ಪಿತೃಗಳೂ ಹೌದು. ಹಾಗೇನೆ ಋಷಿಗಳು ಅಂದರೆ ವಸಿಷ್ಠರು ಮತ್ತು ನಾರದರು ಮೊದಲಾದವರು ದೇವತೆಗಳು ಹೌದು, ಋಷಿಯೂ ಹೌದು. ಇದಿಷ್ಟು ದೇವ, ಋಷಿ, ಪಿತೃ. ಪ ಅಂದರೆ ಚಕ್ರವರ್ತಿಗಳು. ಈ 19ನೇ ಕಕ್ಷಾದಲ್ಲೂ ಕೂಡ ಪ್ರಹ್ಲಾದ ಮೊದಲಾದ ಚಕ್ರವರ್ತಿಗಳಿದ್ದಾರೆ. ಆ ಚಕ್ರವರ್ತಿಗಳನ್ನ ಹೇಳ್ತಿರೋದಲ್ಲ ಇದು. ಇಲ್ಲಿ ಚಕ್ರವರ್ತಿಗಳು ಅಂದರೆ ಅವ್ರು ಕೆಲವರು ಬೇರೆನೇ ಇದ್ದಾರೆ, ಮನುಷ್ಯರಿಗಿಂತ ಮೇಲೆ ಇದ್ದಾರೆ, ಪಿತೃಗಳಿಗಿಂತ ಕೆಳಗಿದ್ದಾರೆ ಅಂತ ಅದರ ತಾತ್ಪರ್ಯ ಆಗ್ತದೆ. ಇದೊಂದು ನಮಗೆ ಗಮನದಲ್ಲಿರಬೇಕು. ಆದ್ದರಿಂದ ಇಲ್ಲಿ ಬ್ರಹ್ಮಾದಿಹಿ ಅಂತ ಹೇಳುವುದೇನಿದೆ, ದೇವತೆಗಳ ಗುಂಪಿನಲ್ಲಿ ಬ್ರಹ್ಮ ಹಿರಿಯ. ಮುಕ್ತಿಯೋಗ್ಯರ ಗುಂಪಿನಲ್ಲೇ ದೇವತೆಗಳ ಗುಂಪು ಬಹಳ ದೊಡ್ಡದು, ಅದರಲ್ಲಿ ಬ್ರಹ್ಮ ಹಿರಿಯ ಅಂತ ತೋರಿಸ್ತಾ ಇದ್ದಾರೆ. ಮುಂದೆ ಜಗನ್ನಾಥೇತಿಗಳು ಸಿದ್ಧಾಂತ ಅಂತ ಹೇಳಿದ್ದಾರೆ. ತಥಾಪಿ ನತೆ ಆನಂದಮಯ ಶಬ್ದೇನ ಉಚ್ಯಂತೆ ಕಿಂತು ವಿಷ್ಣುರೇವ ಅಂತ ಹೀಗೆ ಬಂದಿದೆ. ಅಲ್ಲಿ ಅಭ್ಯಾಸ ಅಂತಿದೆ. ಅಭ್ಯಾಸ ಅಂದ್ರೆ ಏನು? ಅಸಕೃತ್ ಶ್ರವಣಾತ್. ಸಕೃತ್ ಅಂದ್ರೆ ಒಮ್ಮೆ, ಅಸಕೃತ್ ಅಂದ್ರೆ ಮತ್ತೆ 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 ಬ್ರಹ್ಮ ಬ್ರಹ್ಮ ಅಂತ ಈ ಆನಂದಮಯ ಬಗ್ಗೆನೇ ಬಂದಿದೆ. ಅದರಿಂದ ಅವನೇ ಬ್ರಹ್ಮ, ಅವನೇ ಆನಂದಮಯ, ಅವನೇ ವಿಷ್ಣು. ಅಭ್ಯಾಸಾತ್ ಅಂತ ಆದ್ಮೇಲೆ ವಿಷ್ಣು ತಾತ್ಪರ್ಯ ಅವಗಮಾತ್ ಅಂತ ತಿಳ್ಕೋಬೇಕು. ವಿಷ್ಣು ಆನಂದಮಯ, ಆನಂದಮಯನು ವಿಷ್ಣುವೇ ಆಗಿದ್ದಾನೆ. ಯಾಕೆಂದ್ರೆ ಅಭ್ಯಾಸಾತ್ ಅನೇಕ ಬಾರಿ ಬ್ರಹ್ಮ ಶಬ್ದದ ಶ್ರವಣ ಇರುವುದರಿಂದ. ಮುಂದೇನು ಅಂದ್ರೆ ಆನಂದಮಯನಾದವನು ವಿಷ್ಣುವೇ ಅಂತ ತಿಳಿದು ಬರ್ತದೆ. ಈಗ ತಾತ್ಪರ್ಯ ತಿಳಿತದೆ ಅಂತ ಅದರ ತಾತ್ಪರ್ಯ. ಬ್ರಹ್ಮಶಬ್ದ ಪರೇ ವಿಷ್ಣು ನಾನ್ಯತ್ರ ಕ್ವಚಿದಿಶ್ಯತೆ ಅಸಂಪೂರ್ಣ ಪರೇ ಯಸ್ಮಾತ್ ಉಪಚಾರೇಣ ವಾ ಭವೇತ್ ಅಂತಿದೆ ನೋಡಿ. ಅಲ್ಲಿ
ಅದ್ರಲ್ಲಿ ಶ್ಲೋಕ ಇದೆ, ಅದನ್ನು ಜಯತೀರ್ಥರು ವ್ಯಾಖ್ಯಾನ ಮಾಡಿಲ್ಲ. ಅದು ಯಾವುದೋ ಒಂದು ಪುರಾಣದ್ದು ಶ್ಲೋಕ. ಬ್ರಹ್ಮಶಬ್ದ ಅಂತನ್ನುವುದು ಪರೇ ಸರ್ವೋತ್ತಮನಾದ ವಿಷ್ಣುವಿನಲ್ಲಿದೆ, ಅವನಿಗೆ ವಾಚಕವಾಗಿದೆ. ಅನ್ಯತ್ರ ಬೇರೆ ಯಾವ ದೇವತೆಗಳಲ್ಲಿ ಕೂಡ ಆ ಬ್ರಹ್ಮಶಬ್ದ ಮುಖ್ಯವಾಗಿಲ್ಲ. ಯಾಕೆಂದರೆ ಪರೇ ಯಸ್ಮಾತ್, ಯಾಕೆಂದರೆ ಪರೇ ಉಳಿದೆಲ್ಲವರು ಕೂಡ ಅಸಂಪೂರ್ಣ, ಅಪೂರ್ಣವಾದ ವ್ಯಕ್ತಿತ್ವ ಉಳ್ಳವರಾಗಿದ್ದಾರೆ. ಉಪಚಾರೇಣವ ಭವೇತ್, ಅಥವಾ ಇವರೆಲ್ಲರನ್ನೂ ಬ್ರಹ್ಮಶಬ್ದದಿಂದ ಹೇಳಲೇಬಾರದು ಅಂತ ಏನಿಲ್ಲ, ಮುಖ್ಯವಾಗಿ ಹೇಳಬಾರ್ದು ತಿಳ್ಕೋಬೇಕು, ಔಪಚಾರಿಕವಾಗಿ ಹೇಳಬಹುದು ಅಂತ ತಾತ್ಪರ್ಯ. ನನಗೆ ಇದೇ ಸಂದರ್ಭದಲ್ಲಿ ಛಾಂದೋಗ್ಯ ಉಪನಿಷತ್ತಿನ ಯೋ ವೈ ಭೂಮಾ ತತ್ ಸುಖಂ ಅನ್ನುವಂಥ ನೆನಪಿಗೆ ಬರ್ತಾ ಇದೆ. ಅದು ಯೋ ಯಾರು ಭೂಮ ಅಂದರೆ ಪೂರ್ಣನಾಗಿದ್ದಾನೋ ಅವನು ಸುಖಂ, ಸುಖ ಸ್ವರೂಪನಾಗಿರ್ತಾನೆ. ನ ಅಲ್ಪೇ ಸುಖಮಸ್ತಿ, ಅಲ್ಪರು ಯಾರಿದ್ದಾರೆ, ಲಕ್ಷ್ಮೀದೇವಿಯಿಂದ ಹಿಡ್ಕೊಂಡು, ಲಕ್ಷ್ಮೀದೇವಿ ಮತ್ತು ಚತುರ್ಮುಖ ಬ್ರಹ್ಮನಿಂದ ಹಿಡ್ಕೊಂಡು ಒಬ್ಬ ಸಾಮಾನ್ಯನವರೆಗೆ ಇವರೆಲ್ಲರೂ ಕೂಡ ಅಲ್ಪರು. ಅಲ್ಪರಾದ್ದರಿಂದ ಅವರು ಸುಖ ಶಬ್ದಕ್ಕೆ, ಆನಂದಮಯ ಶಬ್ದಕ್ಕೆ ಮುಖ್ಯವಾಚ್ಯರಲ್ಲ. ಆನಂದಮಯ ಶಬ್ದ, ಬ್ರಹ್ಮ ಶಬ್ದ, ಈ ಎಲ್ಲ ಶಬ್ದಗಳಿಂದಲೂ ಕೂಡ ಮುಖ್ಯವಾಚ್ಯನಾದವನು ಭಗವಂತನೇ. ನಾವು ಈ ಹಿಂದೆ ವಿಷ್ಣು ಶಬ್ದದ ಅರ್ಥವನ್ನು ಕೂಡ ನೋಡಿದ್ದೀವಿ. ಅನ್ನಮಯ ಶಬ್ದ ವಾಚ್ಯನಾದವನು ಪ್ರಾಣ, ಮತ್ತೆ ಬ್ರಹ್ಮ ಶಬ್ದ ವಾಚ್ಯನಾದವನು, ವಿಷ್ಣು ಶಬ್ದದಿಂದ ವಾಚ್ಯನಾದವನು, ಈ ಮೂರೂ ಶಬ್ದಗಳಿಂದಲೂ ಮುಖ್ಯವಾಗಿ ವಾಚ್ಯನಾದವನು, ಸಂಪೂರ್ಣವಾಗಿ. ಅದರಲ್ಲೇನು ಸ್ವಲ್ಪ ಈ ಶಬ್ದದ ಅಪ್ಲಿಕೇಶನ್ ಭಗವಂತನಲ್ಲಿ ಇಲ್ಲ ಅನ್ನುವಂತಿಲ್ಲ. ಪೂರ್ಣ ರೀತಿಯಿಂದ ವಾಚ್ಯನಾದವನು ಭಗವಂತನೇ ಆಗಿದ್ದಾನೆ ಮೂರೂ ಶಬ್ದಗಳಿಂದಲೂ. ಅದರಿಂದ ಯೋಗೈ ಭೂಮಾ ತಪ್ ಸುಖಂ, ಅಲ್ಲಿ ಛಾಂದೋಗ್ಯ ಉಪನಿಷತ್ತಲ್ಲಿ ಸುಖ ಅಂತಿದೆ, ತೈತ್ರಿಯ ಉಪನಿಷತ್ತಲ್ಲಿ ಆನಂದಮಯ ಅಂತಿದೆ. ನೋಡಿ, ಅಲ್ಲಿ ಆನಂದಮಯ ಅಂದರೆ ಆನಂದ ಪ್ರಚುರ ಅಂತ ಅರ್ಥ, ಸುಖ ಅಂದ್ರೂ ಸುಖ ಪ್ರಚುರ ಅಂತ ಅರ್ಥ. ಪೂರ್ಣನಾದವನೇ, ಪರಿಪೂರ್ಣವಾದ ವ್ಯಕ್ತಿತ್ವ ಇದ್ದವನು, ಯಾವ ದೋಷವೂ ಇಲ್ಲದೆ ಇದ್ದವನೇ ಸುಖ ಶಬ್ದವಾಚ್ಯ, ಆನಂದಮಯ ಶಬ್ದವಾಚ್ಯ. ಅವನೇ ಬ್ರಹ್ಮ ಶಬ್ದವಾಚ್ಯ, ಅವನೇ ವಿಷ್ಣು ಶಬ್ದವಾಚ್ಯನೂ ಹೌದು ಅಂತ. ಹೀಗೆ ಅದೊಂದು ಪುರಾಣ, ಆ ಪುರಾಣದಲ್ಲಿ ಬಂದಿರುವ ಮಾತದು. ಮುಂದೆ ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನಿತಿ ಶಬ್ದತೆ, ಇದು ಭಾಗವತದಲ್ಲಿ ಬಂದಿದೆ. ಅದಕ್ಕಿಂತ ಮುಂಚೆ ಆ ಬ್ರಹ್ಮ ಶಬ್ದ ಅಂತೇನು ಬಂದಿದೆಯಲ್ಲ, ಪರೇ, ಅದಕ್ಕೆ ಜಗನ್ನಾಥೀತಿಗಳು ಅರ್ಥ ಬರೆದಿದ್ದಾರೆ. ಪರೇ ಅಂದರೆ ಪೂರ್ಣನಾದ ಭಗವಂತ, ಪೂರ್ಣ ಇತಿ ಹೇತುಗರ್ಭ ವಿಶೇಷಣಂ, ಭಗವಂತ ಪೂರ್ಣನಾದ್ರಿಂದ ಅವನನ್ನೇ ಬ್ರಹ್ಮಶಬ್ದ ಹೇಳ್ತದೆ ಅಂತ ಹೀಗದ್ರ ಅರ್ಥ. ಪರೇ ಅನ್ಯೇ, ಇನ್ನು ಉಳಿದವರು ಅಸಂಪೂರ್ಣ, ಅವರೆಲ್ಲರೂ ಅಪೂರ್ಣರಾಗಿದ್ದಾರೆ. ಯಾಕೆಂದರೆ ಅಸಂಪೂರ್ಣರಾದ್ರಿಂದ. ತರ್ಹಿ ತಸ್ಮಾದೇತದ್ ಬ್ರಹ್ಮನಾಮ ರೂಪಮನ್ನಂ ಚ ಜಾಯತೆ ದ್ವೇ ಬ್ರಹ್ಮಣೇ ವೇದಿತವ್ಯೇ ಬ್ರಹ್ಮಾಣಿ ಜೀವಾ ಸರ್ವೇಪಿ ಇತ್ಯಾದೋ ಬ್ರಹ್ಮ ಶಬ್ದ ತೇಷು ಕಥಂ. ಕೆಲವು ಪ್ರಶ್ನೆ ಮಾಡ್ತಿದ್ದಾರೆ. ಬ್ರಹ್ಮಾಣಿ ಜೀವಾ ಸರ್ವೇಪಿ ಅಂತ ಎಲ್ಲ ಜೀವರನ್ನು ಬ್ರಹ್ಮ ಅಂತ ಹೇಳಿದ್ದಾರೆ. ದ್ವೇ ಬ್ರಹ್ಮಣಿ ವೇದಿತವ್ಯ ಅನ್ನೋರು ಎರಡು ಬ್ರಹ್ಮ ಹೇಳಬೇಕು ಅಂತ ತಿಳ್ಕೋಬೇಕು ಅಂತ ಹೇಳಿದ್ದಾರೆ. ಮುಂದೆ ಮುಂಡಕೋಪನಿಷತ್ನಲ್ಲಿ ತಸ್ಮಾದೇತದ್ ಬ್ರಹ್ಮನಾಮ ರೂಪಮನ್ನಂ ಚ ಜಾಯತೆ, ಬ್ರಹ್ಮ ಎಂಬ ಹೆಸರಿನ ರೂಪ, ಅನ್ನ ಅಂತ ಹೀಗೆಲ್ಲ ಬೇರೆ ಬೇರೆ ಹೇಳಿದ್ದಾರೆ. ಅಂತೂ ಇವೆಲ್ಲ ಮಾತುಗಳು ನಮ್ಗೀಗ ಅದಕ್ಕೆ ಆ ಮುಂಡಕೋಪನಿಷತ್ತಿನ ಅರ್ಥ ಹೇಳಿದ್ರೆ ಚೆನ್ನಾಗಿರ್ತಿತ್ತು. ನನಗೆ ಅದನ್ನು ನೆನಪು ಮಾಡ್ಕೊಳ್ಳಿಕ್ಕಾಗಲಿಲ್ಲ, ಮತ್ತೊಂದ್ಸರಿ ಹೇಳ್ತೇನೆ. ಅಂತೂ ಇಲ್ಲೆಲ್ಲ ಗಮನಿಸಿದರೆ ಬ್ರಹ್ಮ ಶಬ್ದದಿಂದ ಬೇರೆಯವರು ವಾಚ್ಯರಾಗಿದ್ದಾರಲ್ಲ ಅಂದರೆ ಆಗಿದ್ದಾರೆ, ಅವರು ಅಮುಖ್ಯವಾಗಿ ವಾಚ್ಯರಾಗಿದ್ದಾರೆ, ಮುಖ್ಯವಾಗಿ ಭಗವಂತನೇ ವಾಚ್ಯನಾಗಿದ್ದಾನೆ. ಪರಮ ಮುಖ್ಯ ವೃತ್ತಿ ಅನ್ಯ ಅಮುಖ್ಯ ವೃತ್ತಿಯೇ ವಾಚ್ಯ. ಪರಮ ಮುಖ್ಯ ವೃತ್ತಿ ಭಗವಂತನಲ್ಲಿ, ಅಮುಖ್ಯ ವೃತ್ತಿ ಇವರು ಉಳಿದವರಲ್ಲಿ ಅಂತ ಅದರ ತಾತ್ಪರ್ಯ. ಅವನಿಗೆ ಬ್ರಹ್ಮ, ಪರಮಾತ್ಮ, ಭಗವಾನ್ ಈ ಎಲ್ಲ ಶಬ್ದಗಳಿವೆ. ಭಗವಾನ್ ಶಬ್ದದಿಂದಲೂ ಅವನೇ ಮುಖ್ಯವಾಗಿ ವಾಚ್ಯ. ಅಲ್ಲಿ ಭಾಗವತ ತಾತ್ಪರ್ಯದಲ್ಲಿ ಒಂದು ಶ್ಲೋಕ ಇದೆ, ಐಶ್ವರ್ಯಾದಿ ಗುಣೈಷಡ್ಭಿ ಸಾಮಗ್ರ್ಯಾತ್ ಸರ್ವದೇವತಾ ಭಗವತ್ ಶಬ್ದವಾಚ್ಯ. ಎಲ್ಲ ದೇವತೆಗಳನ್ನು ಭಗವಾನ್ ಅಂತ ಅನ್ಬಹುದಂತೆ. ಆದರೆ ನಿರಪೇಕ್ಷಂತು ಸಾಮಗ್ರ್ಯಂ ಭಗವತಃ ವಿಷ್ಣುರೇವ. ಭಗವತ್ ಶಬ್ದದಿಂದ ಗುಣಪೂರ್ಣತ್ವ ಅನ್ನೋದು ತಿಳಿದು ಬರ್ತದೆ. ಅದು ನಿರಪೇಕ್ಷವಾಗಿ ಸ್ವಲ್ಪವೂ ಅಪವಾದವಿಲ್ಲದಂತೆ ಇರುವುದು ಭಗವಂತನ. ಉಳಿದವರಲ್ಲಿ ಗುಣಪೂರ್ತಿ ಅನ್ನೋದು ಸ್ವಲ್ಪ ಸ್ವಲ್ಪ ಕಡಿಮೆ ಕಡಿಮೆ ಆಗಿದೆ ಅಂತ ಅದರ ತಾತ್ಪರ್ಯ ಆಗ್ತದೆ. ಅದಾದ್ಮೇಲೆ ವಾಸುದೇವಾತ್ಮ ಬ್ರಹ್ಮ ಮೂಲರೂಪ ಮಂತ್ರೇಣ ವಾಯತಿ ಅಂತ ವ್ಯಾಸಸ್ಮೃತಿ ಹೊಂದಿದೆ. ಅಲ್ಲಿ ವಾಸುದೇವ ಎಂಬ ಬ್ರಹ್ಮನನ್ನು ಯತಿಯಾದವನು ಪೂಜಿಸಬೇಕು ಅಂತ ಬಂದಿದೆ. ಅದರದ್ದು ವಾಸುದೇವಾತ್ಮ ಇತಿ ವಾಸಸ್ಮೃತಿ ವಾಕ್ಯಂ ಬುದ್ಧ್ಯಾವಿಹಿಂಸನ್ ಪುಷ್ಪೈರ್ವ ಪ್ರಣವೇನ ಸಮರ್ಚಯೇತ್. ಇದು ವಾಸುದೇವಾತ್ಮಕಂ ಬ್ರಹ್ಮ ಅಂತ ಏನಿದೆಯಲ್ಲ,
ಯತಿಹಿ ಅಂದರೆ ಯತಿಹಿ ವಾಸುದೇವಾತ್ಮಕಂ ಬ್ರಹ್ಮ, ಕೃಷ್ಣಾಖ್ಯಂ ಬ್ರಹ್ಮ, ಕೃಷ್ಣ ಎಂಬ ಬ್ರಹ್ಮನನ್ನು ಬುದ್ಧ ಅಂದರೆ ಮನಸ್ಸಿನಿಂದ ಸಮರ್ಚಯೇತ್ ಅಂತ ಅರ್ಚನೆ ಮಾಡಬೇಕು ಅಂತ ತಿಳಿಸಿದ್ದಾರೆ. ಯತೀನ ಮಾನಸ ಪೂಜಾ ಉಚ್ಯತೆ. ಯತಿಗಳು ಮಾನಸ ಪೂಜಾನೂ ಮಾಡಬೇಕು. ಈ ಪೀಠ ಪೂಜಾ ಪ್ರತಿಮಾ ಪೂಜಾ ಅಲ್ಲದೇ ಮಾನಸ ಪೂಜೆನೂ ಮಾಡಬೇಕು. ಯತಿಗಳು ಮಾತ್ರ ಅಲ್ಲ, ಉಳಿದವರು ಮಾಡಬೇಕು. ಯತಿಗಳು ಮುಖ್ಯವಾಗಿ ಮಾಡಬೇಕು. ಅಲ್ಲಿ ಪುಷ್ಪಾದ್ಯೈರ್ವ ಸಮರ್ಚಯೇತ್ ಇತ್ಯನೇನ ಕಾಯಿಕ ಪೂಜಾ. ಇಲ್ಲಿ ನೋಡಿ, ಬುದ್ಧ ಸಮರ್ಚಯೇತ್ ಅಂತ ಹೇಳಿದರೆ ಅದು ಮಾನಸ ಪೂಜೆ ಆಯಿತು, ಬುದ್ಧಿಯೇ ಮನಸ್ಸು. ಪುಷ್ಪಗಳಿಂದ ಪೂಜೆ ಮಾಡುವುದೇನಿದೆ ಅದು ಕಾಯಿಕ ಪೂಜಾ, ದೇಹದಿಂದ ಮಾಡುವುದು. ಈ ಥರದ ಎರಡು ಪೂಜೆಗಳು. ಅವಿಹಿಂಸನ್ ಅಂದರೆ ಕಸ್ಯಾಪಿ ಹಿಂಸಾಂ ಹಾನಿಂ ಅಕುರ್ವನ್. ಇದು ಚೆನ್ನಾಗಿದೆ. ನಾವು ಮಾಡುವ ಪೂಜೆಯಿಂದ ನಮ್ಮ ಮನೆಯ ಸದಸ್ಯರಿಗೂ ನಮ್ಮ ಸುತ್ತಮುತ್ತಲಿನ ಸಮಾಜಕ್ಕೂ ಒಟ್ಟಾರೆ ರಾಷ್ಟ್ರಕ್ಕೂ ಯಾವುದೇ ರೀತಿಯಾದ ಹಾನಿ ಆಗಬಾರ್ದು. ಇತಿ ತೇಷಾಂ ಸಾಮಾನ್ಯ ಧರ್ಮ ಉಕ್ತಿ. ಈ ತೇಷಾಂ ಅಂದರೆ ಸಾಮಾನ್ಯ ಪೂಜೆ, ಮಾನಸ ಪೂಜೆ ಮಾಡುವ ವ್ಯಕ್ತಿಗಳ ಅಥವಾ ಮಾನಸ ಪೂಜೆಯನ್ನು ವಿಶೇಷವಾಗಿ ಮಾಡಬೇಕಾಗಿರುವ ಯತಿಗಳ ಒಂದು ಸಾಮಾನ್ಯ ಧರ್ಮ ಇದು. ಇನ್ನೊಬ್ರು ಯಾರಿಗೂ ಹಿಂಸೆ ಮಾಡಬಾರ್ದು ಅನ್ನೋದು. ಆದ್ದರಿಂದ ಏನು ಗೊತ್ತಾಗ್ತದೆ ಅಂದರೆ, ವೈಷ್ಣವತ್ವ ಪ್ರಯುಕ್ತಾತ್ ತುಳಸಿ ಪುಷ್ಪಾಧ್ಯಾಹರಣ ರೂಪಾತ್ ವೈಶೇಷಿಕಾತ್ ಧರ್ಮಾತ್. ಧರ್ಮ ಅಂತನ್ನುವುದು ವಿಶೇಷ ಧರ್ಮ ಅಂತ ಒಂದು, ಸಾಮಾನ್ಯ ಧರ್ಮ ಅಂತ ಒಂದಿದೆ. ಅಲ್ಲಿ ಸಾಮಾನ್ಯ ಧರ್ಮ ಅನ್ನುವುದೇ ಬಹಳ ಪ್ರಬಲ. ಏನದು ವಿಶೇಷ ಧರ್ಮ ಅಂದರೆ, ಈಗ ಯತಿಗಳು ಕೂಡ ವೈಷ್ಣವರು. ಅವರು ತುಳಸಿ ಪುಷ್ಪ ಇತ್ಯಾದಿಗಳನ್ನೆಲ್ಲ ತಂದು, ಆಹರಣ ಅಂದರೆ ತಂದು ಮತ್ತು ಅದನ್ನು ಭಗವಂತನಿಗೆ ಸಮರ್ಪಿಸಿ ಏನು ಪೂಜೆ ಮಾಡ್ತಾರಲ್ಲ, ಇದು ವಿಶೇಷ ಧರ್ಮ. ಈ ವಿಶೇಷ ಧರ್ಮಕ್ಕಿಂತ ಅಹಿಂಸಾ ಎಂಬ ಸಾಮಾನ್ಯ ಧರ್ಮ ಅದು ಬಹಳ ಮುಖ್ಯ. ಸಾಮಾನ್ಯ ಧರ್ಮ ಏವ ಬಲವಾನ್ ಇತ್ಯುಕ್ತಂ ಭವತಿ. ಅದಕ್ಕಾಗಿ ಅವರು ಯಾವುದಕ್ಕೂ ನೋವಾಗದೇ ಇರುವಂತೆ ಸರ್ವೇ ಭೂತೇಭ್ಯ ಅಭಯಂ ದತ್ತಂ ಅಂತ ಹೀಗೆ ಘೋಷಣೆ ಮಾಡ್ತಾರೆ ಸನ್ಯಾಸಿ ಆಗುವಾಗ. ಬೃಹದಾರಣ್ಯಕ ಭಾಷೆಯಲ್ಲಿ ಬಂದಿರುವುದನ್ನು ಜಗನ್ನಾಥ ಯತಿಗಳು ನೆನಪು ಮಾಡ್ಕೋತಾ ಇದ್ದಾರೆ. ಸಾಮಾನ್ಯ ಧರ್ಮೋ ಬಲವಾನ್ ಧರ್ಮಾದ್ ವೈಶೇಷಿಕಾದ್ಯತಃ. ನಮಗೆ ನಿಮಗೆ ಪ್ರತ್ಯೇಕವಾದ ಒಂದೊಂದು ಧರ್ಮಗಳು ಇರ್ತವೆ. ದೇವತೆಗಳಿಗೊಂದು, ಋಷಿಗಳಿಗೊಂದು, ಗೃಹಸ್ಥರಿಗೊಂದು, ಸನ್ಯಾಸಿಗೊಂದು, ಬ್ರಹ್ಮಚಾರಿಗಳಿಗೊಂದು ಅಂತ ಹೀಗೆಲ್ಲ ಬೇರೆ ಬೇರೆ ಥರದ ಧರ್ಮಗಳಿರ್ತವೆ. ಆ ಎಲ್ಲ ಪ್ರತ್ಯೇಕ ಧರ್ಮಗಳು, ವಿಶಿಷ್ಟ ಧರ್ಮಗಳಿಗಿಂತ ಸಾಮಾನ್ಯ ಧರ್ಮ ಅಂತನ್ನುವುದು ಬಹಳ ಪ್ರಬಲವಾದದ್ದು ಅಂತ ಹೀಗದರ ಅರ್ಥ. ಪ್ರಣವೇನ ಓಂಕಾರೇಣ ಮೂಲಮಂತ್ರೇಣ ವಾಯತಿ. ಮೂಲಮಂತ್ರೇಣ ಅಂದರೆ ನಾರಾಯಣ ಅಷ್ಟಾಕ್ಷರ ಮಂತ್ರದಿಂದ, ಪ್ರಣವದಿಂದ ಅಂದರೆ ಓಂಕಾರದಿಂದ. ಪ್ರಣವೇನ ಸಮರ್ಪಯೇತ್ ಅಂತ ಬುದ್ಧ್ಯಾವಿಹಿಂಸನ್ ಪುಷ್ಪೈರ್ವ ಪ್ರಣವೇನ ಸಮರ್ಚಯೇತ್ ಅಂತ ಅದು ಮೂಲ ವಾಕ್ಯ. ಒಟ್ಟಾರೆ ಇಡೀ ಶ್ಲೋಕದ ಸ್ವರೂಪವನ್ನು ಜಗನ್ನಾಥಯತಿಗಳು ತೋರಿಸಿದ್ದಾರೆ. ಅಲ್ಲಿಗೆ ಇವತ್ತಿನ ಭಾಗ ಸಮಾಪ್ತ ಆಗಿದೆ.